ವಯನಾಡು ಸೇರಿ 5 ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಆಗಿರೋದು. ಕೋಯಿಕೋಡ್, ಮಲಪ್ಪುರಂ, ಕಾಸರಗೋಡು, ಅದರ ಜೊತೆಗೆ ಕಣ್ಣೂರು, ವಯನಾಡು ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್. ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್ ಈ ಭಾಗದಲ್ಲೂ ಕೂಡ ಅದೇ ರೀತಿಯಾಗಿ ಆರ್ಭಟಿಸಿದೆ. ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಈಗ ಗುಡ್ಡ ಕುಸಿದಿರುವಂಥ ಜಾಗದಲ್ಲಿ ಕೇರಳಾದ್ಯಂತ ರೈಲ್ವೆ ಸಂಚಾರದಲ್ಲಿ ಈಗ ವ್ಯತ್ಯಯವಾಗಿದೆ. ಈ ಥರ ನೋಡಿ, ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಏಜ್ ಆಗಿರುವಂಥವ್ರು ಇದ್ರೆ ಅಥವಾ ಯಾರಿಗೆ ರೋಪಲ್ಲೆಲ್ಲ ಬರೋಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ, ಅಭ್ಯಾಸನೇ ಇರೋದಿಲ್ಲ. ಸೊ ಹಾಗಾಗಿ ಅವ್ರನ್ನ ಈ ಥರ ಸ್ಟ್ರೆಚರ್ಸ್ ಥರ ಮಾಡಿಬಿಟ್ಟು ಅದರಲ್ಲಿ ಮಲಗಿಸಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿನಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಓವರಾಲ್ ಆಗಿ ಕೇರಳದಲ್ಲಿ ಆಗಿರುವಂಥ ಈ ಭೂ ಕುಸಿತದ ವರದಿಯನ್ನು ಕೊಡೋದಾದರೆ ಏನು ಕೊಡಬಹುದು ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ? ಅರುಣ್, ಈವರೆಗೂ ಕೂಡ 56ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಕಾರ್ಯಾಚರಣೆ ಒಂದು ಹಂತವಾಗಿ ನಡೀತಾ ಇದೆ. ಇನ್ನೂ ಕೆಲವು ಪ್ರದೇಶಗಳಿಗೆ ಈ ಒಂದು ರಕ್ಷಣಾ ತಂಡಗಳು ತಲುಪಬೇಕಾಗಿರುವಂಥದ್ದು. ಈಗ ವಯನಾಡಿನ ಕೆಲವು ಜಿಲ್ಲೆಯ ಕೆಲವು ಪ್ರದೇಶಗಳೇನಿದೆ ಆ ಪ್ರದೇಶಗಳಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. 57 ಜನ ಅನ್ನುವಂತಹ ಮಾಹಿತಿಗಳಿಗೆ ಬರ್ತಾ ಇರುವಂಥದ್ದು ಮೃತರಾದವರು. ಇನ್ನೂ ಕೂಡ ಈ ಸಂಖ್ಯೆ ಇನ್ನಷ್ಟು ಏರಿಕೆ ಆಗಿದೆ. ಮಲಪ್ಪುರಂ ಸೇರಿದಂತೆ ಅಕ್ಕಪಕ್ಕದ ಇನ್ನೂ ಕೆಲವು ಪ್ರದೇಶಗಳಿಗೂ ಕೂಡ ರಕ್ಷಣಾ ತಂಡಗಳು ತೆರಳಬೇಕಾಗಿ ಈಗ ಸುಮಾರು 225 ಜನರು ಇರುವಂತಹ ಒಂದು ತಂಡ ಈಗ ಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇನ್ನೂ 2 ಹೆಚ್ಚುವರಿ NDRF ತಂಡಗಳು ಕೂಡ ನಿಯೋಜನೆ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಸೇನೆಯನ್ನ ಕೂಡ ಇಲ್ಲಿ ನೀವು ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗ ತಯಾರಿಗಳು ಕೂಡ ನಡೀತಾ ಇದಾವೆ. ಅವರು ಕೂಡ ಎಲ್ಲರೂ ಘಟನಾ ಸ್ಥಳಕ್ಕೆ ಬರಬೇಕಾಗುತ್ತೆ. ಬಹುಶಃ ಸಂಜೆಯ ಬಳಿಕ ಈ ಒಂದು ಕಾರ್ಯಾಚರಣೆ ವೇಗಗೊಳ್ಳುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಬಹಳಷ್ಟು ಜನ ಸಿಲುಕಿಕೊಂಡಿರುವಂತ ಸಾಧ್ಯತೆಗಳಿದಾವೆ. ಈಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನ್ ಜನರು ಸಿಲುಕೊಂಡಿದ್ದಾರೆ ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡುವಂಥದ್ದು ಬಹಳಷ್ಟು ಸುಲಭದ ವಿಚಾರ. ಹೆಲಿಕಾಪ್ಟರ್ ಅಥವಾ ಬೇರೆ ಬೇರೆ ಬೋಟ್ಗಳ ಮೂಲಕ ಅವ್ರನ್ನ ಸ್ಥಳಾಂತರ ಮಾಡಲಿಕ್ಕೆ ಅವಕಾಶಗಳಿದಾವೆ. ಆದ್ರೆ ಮಣ್ಣಿನ ಅವಶೇಷಗಳಲ್ಲಿ ಅಡಗಿರುವಂತಹ ಮೃತದೇಹಗಳನ್ನ ಈಗ ಹೊರತೆಗೆಯುವಂಥದ್ದು ರಕ್ಷಣಾ ತಂಡಗಳ ಮುಂದಿರುವಂತಹ ಅತಿ ದೊಡ್ಡ ಸವಾಲಾಗಿರುವಂಥದ್ದು. ಹೀಗಾಗಿ ಸೂಕ್ಷ್ಮವಾಗಿ ಎಲ್ಲಾ ಪರಿಸ್ಥಿತಿಯನ್ನ ಕೂಡ ತಿಳಿಗೊಳಿಸಬೇಕಾಗಿರುವಂಥದ್ದು. ರಕ್ಷಣಾ ಮಣ್ಣನ್ನ ತೆರವುಗೊಳಿಸಬೇಕಾಗಿರುವಂಥದ್ದು. ಕೆಳಗಡೆ ಇದಾರ ಅನ್ನುವಂಥದ್ದನ್ನ ನೋಡಬೇಕು. ಇಡೀ ಗ್ರಾಮಗಳೇ ನೆಲಸಮ ಆಗಿರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದಾದಂಥ ಸಾಧ್ಯತೆಗಳಿದಾವೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೇರಳ CM ಅವರು ಕೂಡ ನೇರವಾಗಿ ಈ ಒಂದು ಪರಿಸ್ಥಿತಿಯನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವರು, ಕಂದಾಯ ಸಚಿವರು ಎಲ್ಲರೂ ಕೂಡ ಈಗ ಸದ್ಯಕ್ಕೆ ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಮತ್ತೆ ಕೇಂದ್ರದಿಂದಲೂ ಕೂಡ ಎಲ್ಲ ರೀತಿಯಾದಂತಹ ಸಹಕಾರ ಕೊಡ್ಲಿಕ್ಕೂ ಕೂಡ ಈಗ ಸರ್ಕಾರ ಮುಂದಾಗಿರುವಂತದ್ದು. ಹೀಗಾಗಿ ಇವತ್ತು ಮಧ್ಯಾಹ್ನದ ಬಳಿಕ ಕೇಂದ್ರ ಯಾವ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಶಿರೂರಲ್ಲಿ ಆದಂತ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳುವಂತ ಪರಿಸ್ಥಿತಿ ಬಂತು, ಕಳಿಸ್ಕೊಡಿ ಅಂತ ಹೇಳಿ. ಆಮೇಲೆ ಕಳಿಸ್ಕೊಟ್ರು. ಈಗ ಕೇರಳದ ವಿಚಾರದಲ್ಲಿ ಯಾವ ರೀತಿಯಾಗಿ ಕೇಂದ್ರ ಮುಂದೆ ಹೋಗ್ತಾ ಇದೆ, ಯಾವ ರೀತಿಯಾಗಿ ಸಹಕಾರವನ್ನ ಕೊಡ್ತಾ ಇದೆ? ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ ಅರುಣ್. ಮೇಲ್ನೋಟಕ್ಕೆ ಇದು ಈಗ ಸದ್ಯಕ್ಕೆ 40-50 ಅಂತ ನಮಗೆ ಕಾಣಿಸ್ತಾ ಇದ್ರು ಕೂಡ ಈ ಸಾವಿನ ಸಂಖ್ಯೆ 100ಕ್ಕೂ ಅಧಿಕ ಆಗಬಹುದಾದಂಥ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ ಈ ಒಂದು ಪ್ರಕರಣವನ್ನು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಈಗಾಗಲೇ ಕೇರಳ CM ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಸಪೋರ್ಟ್ ಬೇಕಾದರೂ ಕೂಡ ನಾವು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಈಗಾಗಲೇ ಕೇಂದ್ರ ರಕ್ಷಣಾ ಸಚಿವರು ಏನಿರ್ತಾರೆ ಅವರು ಈಗಾಗಲೇ ಸೇನಾ ಸಿಬ್ಬಂದಿಗಳ ಮುಖ್ಯಸ್ಥರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಹೆಚ್ಚುವರಿ ಟೀಮ್ಗಳನ್ನು ಅಲ್ಲಿ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೇನಾ ಹೆಲಿಕಾಪ್ಟರ್ ಬಳಸ್ಕೊಳ್ಳಿಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ನಾನು ಆಗಲೇ ಹೇಳಿದಂತೆ NDRF ಮತ್ತು SDRF ತಂಡಗಳು ಬೋಟಿಂಗ್ ಅಥವಾ ಈ ರೀತಿಯಾದಂತಹ ಹೆಲಿಕಾಪ್ಟರ್ಗಳ ಮೂಲಕ ಬೇರೆ ಬೇರೆ ಪ್ರದೇಶದಲ್ಲಿ ಸಿಲುಕೊಂಡಿರುವಂಥ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮುಂದುವರೆದು ಈ NDRF ತಂಡಗಳು ಹೆಚ್ಚುವರಿಯಾಗಿ ತಂಡಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಮಣ್ಣಿನ ಅವಶೇಷಗಳಲ್ಲಿ ಸಿಲುಕೊಂಡಿರುವಂಥ ಜನರನ್ನ ಹೊರತೆಗೆಯಲಿಕ್ಕೆ ಅನುಕೂಲ ಆಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಮಧ್ಯಾಹ್ನದ ಬಳಿಕ ಮತ್ತೆ ನಾಳೆಗೆ ಈ ಒಂದು ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಳ್ಳುತ್ತೆ. ಬಟ್ ಅಲ್ಲಿವರೆಗೂ ಇನ್ನೆಷ್ಟು ಜೀವಗಳು ಬಲಿಯಾಗುತ್ತೆ, ಉಸಿರು ಚೆಲ್ತಾರೆ ಅನ್ನುವಂಥದ್ದು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಹಳ ದೊಡ್ಡ ಸಾವು ನೋವಿನ ಸಂಖ್ಯೆಯಲ್ಲಿ ಕಂಡು ಬರುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.